ಸಕಲೇಶ್ಪುರದ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಹತ್ರ ಆಗಿರುವಂತಹ ಗಲಾಟೆ ಮೊನ್ನೆಯಿಂದ ಕೂಡ ವೈರಲ್ ಆಗ್ತಾ ಇದೆ. ಫೋಟೋಗ್ರಾಫರ್ ಆಗಿ ಗ್ರಾಮಸ್ಥರ ನಡುವೆ ಆಗಿರುವಂತಹ ಗಲಾಟೆ. ಬಟ್ ಒಂದಷ್ಟು ಜನ ಕಾಮೆಂಟ್ ಮಾಡುವಂತವ್ರು ಸಕಲೇಶ್ಪುರದವರೇ ಸರಿ ಇಲ್ಲ, ಬೈಕಾಟ್ ಸಕಲೇಶ್ಪುರ, ನಾವು ಸಕಲೇಶ್ಪುರ ಯಾವುದೇ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬಾರ್ದು, ಆ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಟೂರಿಸಂ ಇಂದನೇ ಸಕಲೇಶ್ಪುರ ಬದುಕಿದೆ ಅಂತ ಒಂದಷ್ಟು ಕಾಮೆಂಟ್ ಗಳನ್ನ ಓದೆ. ಸೊ ಆ ಕಾಮೆಂಟ್ ಹಾಕೋರಿಗೆ ಹೇಳ್ತೀನಿ ನಾನು, ಸಕಲೇಶ್ಪುರದಲ್ಲಿ ಇರುವಂತಹ ವಾಣಿಜ್ಯ ಬೆಳೆ ಕಾಫಿ, ಸೊ ಸಕಲೇಶ್ಪುರದವರು ಟೂರಿಸಂ ಮಾತ್ರ ನಂಬ್ಕೊಂಡು ಬದುಕ್ತಿಲ್ಲ, ಅವ್ರಿಗೆ ಆದಂತಹ ಕೆಲವು ಕೆಲ್ಸಗಳಿದೆ, ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಬದುಕ್ತಾರೆ. ಸೊ ಯಾವ್ದೇ ಒಂದು ಕೆಲಸ ಇಲ್ಲ ಅಂದ್ರೆ ಅದಕ್ಕೊಂದು ಆಲ್ಟರ್ನೇಟಿವ್ ಹುಡ್ಕೊಂತಾರೆ. ಮಲೆನಾಡು, ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್, ಬಡವರ ಊಟಿ ಹಿಂಗೆಲ್ಲಾ ಅನ್ಕೊಂಡ್ ಬರ್ತೀರಾ. ಸೊ ಈ ತರ ಒಂದು ಚಿಕ್ಕ ಪುಟ್ಟ ಗಲಾಟೆಗಳಾದಾಗ ಯಾರು ತಪ್ಪು ಯಾರು ಸರಿ ಅಂತ ಏನು ಥಿಂಕ್ ಮಾಡದೆ ಕಾಮೆಂಟ್ ಗಳನ್ನ ಹಾಕ್ತೀರಾ. ಯಾರೇ ಆಗ್ಲಿ ವಿತೌಟ್ ರೀಸನ್ ಬಂದ್ಬಿಟ್ಟು ಹೊಡೆಯಲ್ಲ, ಯಾಕಂದ್ರೆ ಅವನಿಗೆ ನಾಯಿ ಕಚ್ಚಿರಲ್ಲ. ಯಾರೇ ಆಗ್ಲಿ ವಿತೌಟ್ ರೀಸನ್ ಹೊಡ್ಸ್ಕೊಳಲ್ಲ. ಏನಾದ್ರೂ ತಪ್ಪಾಗಿರುತ್ತೆ, ಇಬ್ಬರನ್ನು ಕೂರಿಸ್ಬಿಟ್ಟು ಮಾತಾಡ್ದಾಗ ಗೊತ್ತಾಗುತ್ತೆ ಅಲ್ಲೇನ್ ನಡೀತು ಏನಾಗಿದೆ ಅಂತ. ಅದನ್ ಬಿಟ್ಬಿಟ್ಟು ಇಡೀ ಸಕಲೇಶ್ಪುರನೇ ತಪ್ಪು ಅನ್ನೋದನ್ನ ನಾನು ಖಂಡಿಸ್ತೀನಿ. ಪ್ರತಿಯೊಬ್ಬ ಸಕಲೇಶ್ಪುರದವ್ರು ಕೂಡ ಇದನ್ನ ಶೇರ್ ಮಾಡ್ಬೇಕು. ಯಾಕಂದ್ರೆ ನಾನು ಸಕಲೇಶ್ಪುರದವನಾಗಿ ಮಾತಾಡುವಂತದ್ದು ನನ್ನ ಕರ್ತವ್ಯ. ಆಗಿರುವುದು ಒಂದು ಚಿಕ್ಕ ಗಲಾಟೆ ಹೊರತು ಇಡೀ ಸಕಲೇಶ್ಪುರ ಇದಕ್ಕೆ ಕಾರಣ ಅಲ್ಲ. ಯಾವ್ದೋ ಒಂದು ಸಿಡಿ ರಿಲೀಸ್ ಆಯ್ತಂತ ಇಡೀ ಡಿಸ್ಟ್ರಿಕ್ಟ್ ಕೆಟ್ಟದು ಅಂತ ನಾವ್ ಹೇಳಕ್ ಆಗಲ್ಲ. ಹಾಗೆ ಯಾರಿಂದ ತಪ್ಪಾಗಿದೆ, ಯಾಕೆ ತಪ್ಪಾಗಿದೆ ಎಲ್ಲಾ ಕೂಲಂಕುಷವಾಗಿ ಪರಿಶೀಲಿಸಿ ಪೊಲೀಸರು ನ್ಯಾಯ ಕೊಡಿಸ್ಬೇಕು. ಯಾರು ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಆಗಿರುವಂತಹ ಗಲಾಟೆ ಕಾಲಭೈರವನ ಹತ್ರ, ಕಾಲನೇ ಅದಕ್ಕೆ ಉತ್ತರ ಕೊಡುತ್ತೆ. ಜೈ ಶ್ರೀರಾಮ್.